ಇವತ್ತಿನ ಸಿಂಪಲ್ ರೆಸಿಪಿ ಒಂದೇ ಹಿಟ್ಟಿನಲ್ಲಿ ಎರಡು ರೀತಿಯಾದಂಥ ಬೊಂಡ ಮಾಡ್ಕೊಳ್ಬೋದು. ಮೊಟ್ಟೆ ಬೊಂಡ ಮಾಡ್ಕೊಳ್ಬೋದು, ಹಾಗೆ ಆಲೂಗೆಡ್ಡೆ ಬೊಂಡನೂ ಮಾಡ್ಕೊಳ್ಬೋದು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇಲ್ಲಿ ಒಂದು ಬೌಲ್ನ ತೆಗೆದುಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಕ್ಕೊಂದು 4 ಸ್ಪೂನು, ಸಣ್ಣ ಸ್ಪೂನಲ್ಲಿ 4 ಸ್ಪೂನಷ್ಟು ರವೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸ್ವಲ್ಪ ಅರಿಶಿನ, ಪೆಪ್ಪರ್, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಹಾಗೆ ಸ್ವಲ್ಪ ಮ್ಯಾಗಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಆಯಿತಾ, ಇಷ್ಟನ್ನು ಸ್ವಲ್ಪ ಮೆಣಸಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಕರಿಬೇವು. ಈಗ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಜಾಸ್ತಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತೆಳುವಾಗ್ಬಿಡುತ್ತೆ. ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಹದ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ 3 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. 3 ಮೊಟ್ಟೆನ ಅರ್ಧನಾದರೂ ಈ ರೀತಿ ಮಾಡ್ಕೊಳ್ಬೋದು. ಸೊ ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅಂದರೂ ಈ ರೀತಿ ಮಾಡ್ಕೊಳ್ಬೋದು. ಸೊ ನಾನು ಈ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ತೀರಾ ಚಿಕ್ಕದು ಆಯಿತು ಅಂದರೆ ಒಂದು ಮೊಟ್ಟೆನ ಅರ್ಧ ಭಾಗ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಸೊ ನಾನಿವಾಗ ಎಲ್ಲದನ್ನು ಕಟ್ ಮಾಡಿಕೊಂಡೆ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಇದು ರೆಡಿ ಆಯಿತು. ಈಗ ಹಿಟ್ಟು ಕೂಡ ರೆಡಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಹಿಟ್ಟು ಅಂತ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈಗ ಈ ರೀತಿ ಡಿಪ್ ಮಾಡಿ ಬಿಸಿಯಾಗಿರೋ ಒಂದು ಎಣ್ಣೆಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ನಿಮಗೆಲ್ಲರಿಗೂ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಮೊಟ್ಟೆ ಫ್ರೈ ಮಾಡುವಾಗ ಹಾರುತ್ತೆ ಅಂತ ಹೇಳಿಬಿಟ್ಟು. ಆದಷ್ಟು ನೀವು ಲೋ ಫ್ಲೇಮಲ್ಲಿಟ್ಟು ಒಂದು ಉದ್ದದ್ದು ಮಿಕ್ಸ್ ಮಾಡುವಂಥದ್ರಲ್ಲಿ ಇದನ್ನು ಅಡಿಮೇಲೆ ಅಂದರೆ ತಿರುವು ಹಾಕ್ಕೊಳ್ಬೇಕು. ಯಾಕೆಂತಂದರೆ ಮೊಟ್ಟೆ ಫ್ರೈ ಆಗಬೇಕು, ಒಂದೊಂದು ಸರಿ ಸಿಡಿಯುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೀಗಿದು ಒಂದು ಸರಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ರೌಂಡು ಇರೋದನ್ನು ಎಲ್ಲವನ್ನು ಫ್ರೈ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ, ನೋಡ್ತಾ ಇದ್ರಲ್ಲ. ಸೊ ಉಳಿದಿರುವಂಥ ಹಿಟ್ಟಿಗೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ, ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಸೊ ಉಳಿದಿರೋ ಹಿಟ್ಟನ್ನು ಯಾವುದೇ ರೀತಿ ವೇಸ್ಟ್ ಮಾಡೋದು ಬೇಡ. ನೀವು ಇದನ್ನು ಆಲೂಗೆಡ್ಡೆಗೆ ಹಾಕ್ಕೊಳ್ಬೋದು, ಅಥವಾ ಮತ್ತು ಮೊಟ್ಟೆನ ಬೇಯಿಸ್ಕೊಳ್ತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆಲೂಗಡ್ಡೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಹಿಟ್ಟಿಗೆ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳೋದು, ಅದು ಕೂಡ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಯಾಕೆಂದರೆ ನಾವು ರವೆ ಹಾಕಿರೋದ್ರಿಂದ, ಕಡಲೆ ಹಿಟ್ಟು ಮತ್ತು ರವೆ ಹಾಕಿರೋದ್ರಿಂದ ಒಳ್ಳೆ ಕ್ರಿಸ್ಪಿ ಇರುತ್ತೆ. ಇಲ್ಲಿ ಕಾರ್ನ್ಫ್ಲೋರ್ ಏನೂ ನಾನು ಹಾಕಲಿಲ್ಲ. ಸೊ ನೋಡ್ತಿದ್ರಲ್ಲ ಹೇಗೆ ಕಾಣಿಸ್ತದೆ, ಒಂದು ತುಂಬಾ ಕ್ರಿಸ್ಪಿಯಾಗಿತ್ತು. ಇನ್ನೂ ಲೋ ಫ್ಲೇಮಲ್ಲಿ ನೀವಿಟ್ಟು ಫ್ರೈ ಮಾಡ್ತೀರಾ ಅಂದರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಆಲೂಗಡ್ಡೆ ಸ್ಲೈಸ್ ಕೂಡ ಆಯಿತು ಒಂದೇ ಹಿಟ್ಟಿನಲ್ಲಿ ಮೊಟ್ಟೆ ಬೋಂಡ ಕೂಡ ಆಯಿತು, ನೋಡ್ತಾ ಇದ್ದೀರಲ್ಲ. ಸೊ ಇದ್ರ ಜೊತೆ ನೀವು ಚಟ್ನಿನಾದರೂ ತಿನ್ಕೊಳ್ಬೋದು, ಇಲ್ಲಾಂದರೆ ಹಾಗೇ ತಿನ್ಬೋದು. ಯಾಕೆಂದರೆ ನಾವೆಲ್ಲ ರೀತಿ ಮಸಾಲ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಚಟ್ನಿ ಇಷ್ಟ ಅಂದರೆ ಚಟ್ನಿ ಜೊತೆನೂ ತಿನ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ತುಂಬಾ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.